ರಾಜ್ಯ ಸರ್ಕಾರ ಏನಾಗಿದೆ ಅಂದರೆ ಪಾಪ ಭಿಕ್ಷೆ ಪಾತ್ರೆಯನ್ನು ಇಟ್ಕೊಂಡಿದ್ದಾರೆ. ಭಿಕ್ಷೆಯನ್ನು ಬೇಡುವಂಥದ್ದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇಲ್ಲ ಅವರು. ಯಾಕೆ ಅಂದರೆ ಅವ್ರ ಖಜಾನೆ ಖಾಲಿ. ರೈಲ್ವೆಗೆ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡಿ ಅಂತ ಪತ್ರ ಯಾರು ಬರೆದಿದ್ದಾರೆ? ನಮ್ಮ ಕೈಯಲ್ಲಿ ಸುಧಾರಣೆ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ದರ ಏರಿಸಬೇಕು ಅಂತ ಪತ್ರ ಬರೆದಿರೋರು ಯಾರು? ರಾಜ್ಯ ಸರ್ಕಾರ ಅಲ್ವಾ? ನಾವು ಹೇಳ್ತೀವಿ ಕೇಂದ್ರ ಸರ್ಕಾರಕ್ಕೆ ನಿಲ್ಲಿಸಿ ಅವ್ರಿಗೆ ದರ ಹೆಚ್ಚು ಮಾಡೋದು ಬೇಡ ಅಂತ ನಾವು ಹೇಳ್ತೀವಿ. ಬೇಕಿದ್ರೆ ಏನು ಇವ್ರು ಹೇಳ್ಕೋಬೋದು ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಅತಿ ದೀರ್ಘಾವಧಿ ವಿತ್ತ ಸಚಿವನಾಗಿದ್ದೇನೆ, ಅತಿ ಹೆಚ್ಚು ಬಡ್ಜೆಟನ್ನು ಮಂಡಿಸಿದ್ದೀನಿ ಅಂತೇಳಿ. ಆದರೆ ತಾವು ಆರ್ಥಿಕ ಸಚಿವರಾಗಿ ಎಷ್ಟು ಲಕ್ಷ ಕೋಟಿ ಈ ರಾಜ್ಯದ ಮೇಲೆ ಹೊರೆ ಹಾಕಿದ್ದೀರಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿ ಅಂತ ನಾನು ಕೇಳ್ತೀನಿ. ಸರ್, ಕಾಂಗ್ರೆಸ್ ಶಾಸಕರು ಏನು ವಿದೇಶ ಪ್ರವಾಸ ಹೋಗ್ಲಿಕ್ಕೆ ಎಲ್ಲ ತಯಾರಾಗ್ತಿದ್ದಾರೆ, ಮತ್ತೆ ಏನಾದರೂ ರಾಜಕೀಯ ಬೆಳವಣಿಗೆ ಆಗುತ್ತದೆ? ಅದು ಈಗ ಮೊನ್ನೆ ಡಿ.ಕೆ. ಸುರೇಶ್ ಅವರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಇರ್ಬೋದು, ನನಗೆ ಗೊತ್ತಿಲ್ಲ. ಸರ್, ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ರೈತರಿಗೆ ಕನಿಷ್ಠ 10 ರೂಪಾಯಿವರೆಗೂ ಸಬ್ಸಿಡಿ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳಿದ್ರು. ಈಗ 2.5 ವರ್ಷ ಆಯ್ತು, ಮರ್ತೇ ಹೋಗಿದ್ದಾರೆ. ಈಗ ಸದ್ಯಕ್ಕೆ ನಾವು ಜಾಸ್ತಿ ಮಾಡಿದ್ವಲ್ಲ, ಅದನ್ನು ಕರೆಕ್ಟಾಗಿ ಕೊಟ್ಟರೆ ಸಾಕು. ಅವರು ಸರಿಯಾದ ಅವಧಿಗೆ ಸರಿಯಾದ ಸಮಯಕ್ಕೆ ಅವ್ರು ಕೊಟ್ಟರೆ ಸಾಕು. ಎರಡನೇದು, ನೀವು ಹೇಳ್ತಾ ಇದ್ರಿ ಹೈನುಗಾರಿಕೆ ಇದರಲ್ಲಿ ಅವ್ರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿರವ್ರು ಇರುವಾಗ ಇವತ್ತು ಅವ್ರ ವಿದ್ಯೆಗೆ ವಿದ್ಯಾಸಿರಿ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ವಿ. ಅದನ್ನು ನಿಲ್ಲಿಸಿದ್ದಾರೆ. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಅವರ ಶಿಕ್ಷಣಕ್ಕೆ ಒಳ್ಳೆಯದಾಗುವಂಥ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂಥ ಧನವನ್ನು ಅದನ್ನು ಅವರು ರದ್ದು ಮಾಡಿದ್ದಾರೆ. ಮೊದಲನೇ ಕ್ಯಾಬಿನೆಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಹಾಗಾಗಿ ಜನ ತೀರ್ಮಾನ ಮಾಡಬೇಕು. ರೈತರ ಯಾವುದೇ ಪದಾರ್ಥಗಳ ಮೇಲೆ, ಉತ್ಪನ್ನಗಳ ಮೇಲೆ ಅಬಾಧಿತವಾಗಿ ನಮ್ಮ ಒಪ್ಪಂದ ಇವತ್ತು ಸ್ವೀಕೃತಿ ಆಗಿದೆ, ಒಪ್ಪಂದ ಆಗಿದೆ. ರೈತರಿಗೆ ಯಾವುದೇ ರೀತಿಯಲ್ಲಿ ಹೊರೆ ಆಗಿಲ್ಲ. ಭಾರತದ ರೈತರಿಗೆ, ಅವರ ಉತ್ಪನ್ನಗಳಿಗೆ ನೀವು ಅದನ್ನು ನೋಡಿ. ನಾನೆಲ್ಲ ಕೂಡ ಎಲ್ಲ ಉತ್ಪನ್ನಗಳನ್ನು ಕೂಡ ನಾನು ಅದನ್ನು ಅಧ್ಯಯನ ಮಾಡಿದ್ದೇನೆ. ಯಾವುದೇ ರೀತಿಯಲ್ಲಿ ರೈತರಿಗೆ ಹೊರೆ ಆಗುವಂಥದ್ದು ಆ ಅಂಶ ಅದರಲ್ಲಿ ಇಲ್ಲ. ಅಲ್ಲ, ರೈತರು ಬೇರೆ ವಸ್ತುಗಳ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಏನಿತ್ತು ಅಂತ ಸರ್? ಇಲ್ಲ, ಅದು ಡಿಪೆಂಡ್ಸ್ ರೀ. ಇವಾಗ ಅನೇಕ ವಸ್ತುಗಳ ಮೇಲೆ ಇವತ್ತು ನಮ್ಮ IT ಎಕ್ಸ್ಪೋರ್ಟ್ಸ್ ಇದೆಯಪ್ಪ. IT ಎಕ್ಸ್ಪೋರ್ಟ್ಸು ನಾವೆಷ್ಟು ಮಾಡ್ತೀವಿ? ಬರೀ ಬೆಂಗಳೂರು ಒಂದರಲ್ಲಿ ಈಗಾಗಲೇ 2.5 ಇಂದ 3.5 ಲಕ್ಷ ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ರಫ್ತಾಗ್ತಾ ಇದೆ. ಅದರ ಮೇಲೆ ವಿಧಿಸಿರೋ ಸುಕ್ಕ ಎಷ್ಟು? ನಾವು ಅಲ್ಲಿಂದ ಏನು ಆಮದು ಮಾಡ್ತಾ ಇದ್ದೀವಿ? ಹಾಗಾಗಿ ಎಲ್ಲ ಕ್ಷೇತ್ರಗಳನ್ನು ಭಾಳಷ್ಟು ಕಳೆದ 2 ವರ್ಷದಿಂದ ಇದು ಮಾಡಿರೋ ಎಕ್ಸರ್ಸೈಸ್, ಸುಮ್ಮನೆ ತೀರ್ಮಾನ ತಗೊಂಡಿಲ್ಲ. ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ನಷ್ಟ ಆಗುವಂಥ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮೋದಿಯವರು ಪ್ರಧಾನಮಂತ್ರಿಗಳಾಗಿರೋರು. ಕೇಂದ್ರ ಸರ್ಕಾರದವರು, ಸಂಸದರುಗಳ ಕೊಡುಗೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ದಾರೆ. ಬಹುಶಃ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ಹೇಳಬೇಕೆ ಹೊರತು ಸುಮ್ಮನೆ ಅನವಶ್ಯಕವಾದಂಥ ವಿಚಾರಗಳನ್ನು, ಮೆಟ್ರೋ ದರ ಸಂಬಂಧಪಟ್ಟಿದ್ದು, ಇವ್ರು ಸಂಬಂಧಪಟ್ಟಿದ್ದು, ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅದು ಬೋರ್ಡ್ ಇದೆ, ಆ ಬೋರ್ಡ್ ತೀರ್ಮಾನ ಮಾಡ್ತಾರೆ. ಮೆಟ್ರೋ ದರ ಇಟ್ಕೊಂಡು ರಾಜಕಾರಣ ಮಾಡೋಂಥದ್ದಲ್ಲ. ಕರ್ನಾಟಕಕ್ಕೆ ಬೇಕಾದಂಥ ಅನುದಾನಗಳನ್ನ, ಕರ್ನಾಟಕದ ರಾಜ್ಯದ ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಆಗ್ತಾ ಇರತಕ್ಕಂಥ ಅನ್ಯಾಯ, ನೀರಾವರಿ ಯೋಜನೆಗಳಿಗೆ ಸಿಗದೆ ಇರತಕ್ಕಂಥ ಅನುದಾನ, ಸೊ ಕರ್ನಾಟಕಕ್ಕೆ ಮತ್ತು ಬೆಂಗಳೂರು ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪ್ರಖ್ಯಾತಿಯನ್ನ ಪಡೆದಿದೆ, ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗೆ ಏನ್ ಹಣ ಕೊಡ್ತೇವೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಏನೇನು ಬೇಡಿಕೆಗಳನ್ನ ಇಟ್ರು, ಏನೇನು ಯಶಸ್ಸಾಗಿದ್ದಾರೆ ಅದನ್ನ ಹೇಳ್ಬೇಕೆ ಹೊರತು ಬೇರೆ ರಾಜಕಾರಣ ಮಾಡಬೇಕು ಅಂತ ಅಂದ್ರೆ ನಾನು ದಿನ ಬೆಳಗ್ಗೆ ಎದ್ರೆ ಹೇಳ್ಬೋದು 90 ರೂಪಾಯಿ 70 ರೂಪಾಯಿ ಇದಾಗೋಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಈಗ ರೈತರೆಲ್ಲರೂ ಗೊಬ್ಬರ ಜಾಸ್ತಿ ಆಯ್ತು, ನಮ್ಮ ಫೀಡ್ಸ್ ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆಲ್ಲ ಕಾರಣ ಏನು? ತೆರಿಗೆ ಯಾರು ಆಗ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಆಗ್ತಾ ಇದೆ. ಸೊ ಹಾಗಾಗಿ ಅದೊಂದೇ ಅಲ್ಲ, ಕೊಟ್ಟಿರುವಂತದ್ದನ್ನ ಏನು ಬಜೆಟ್ ಮಂಡನೆ ಮಾಡಿದ್ರು, ಈ ಬಜೆಟ್ ನ ಚಳಿಗಾಲದ ಅಧಿವೇಶನ ಬಜೆಟ್ ಮಂಡನೆ ಮಾಡಿದ್ದಾರೆ, ಅದಕ್ಕೆ ಕರ್ನಾಟಕಕ್ಕೆ ಎಷ್ಟು ಹಣವನ್ನ
ಯಾವ್ಯಾವ ಯೋಜನೆಗಳನ್ನ ತಂದಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ನೀರಾವರಿ ಯೋಜನೆಗಳು ನೆನೆಗೆ ಉದ್ದಿಗೆ ಬಿದ್ದಿದೆ. ಭದ್ರಾ ಒಂದ್ ಕಡೆ, ಮೇಕೆದಾಟು ಒಂದ್ ಕಡೆ, ಕೃಷ್ಣಾ ಒಂದ್ ಕಡೆ, ಮಹದಾಯಿ ಒಂದ್ ಕಡೆ, ಎಲ್ಲಾ ಯೋಜನೆಗಳು ನೆನೆಗುದ್ದಿಗೆ ಬಂದಿದೆ. ನ್ಯಾಷನಲ್ ಹೈವೇ ರಸ್ತೆಗಳಾಗಬೇಕು, ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು. ಬೆಂಗಳೂರಿಗೆ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗಿದೆ, ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡಕ್ ಹೇಳಿ ಸುಮ್ಮನೆ ಟಿವಿ ಅವ್ರು ಸಿಗ್ತಾರೆ ಅಂದ್ಬಿಟ್ಟು ಟಿವಿ ಮುಂದೆ ಬೆಲೆ ಏರಿಕೆ, ಮೆಟ್ರೋ ದರ ಏರಿಸ್ಬಿಟ್ಟಿದೀವಿ, ಅದನ್ನ ತಡಿತೀವಿ, ಇನ್ಯಾವ್ದೋ ಮಾಡ್ತೀವಿ ಅನ್ನೋದನ್ನ ಬಿಟ್ಟು ನಿಮ್ಮ ಕೊಡುಗೆಗಳನ್ನ ಕರ್ನಾಟಕಕ್ಕೆ ನೀವು ಕೇಂದ್ರ ಸರ್ಕಾರ 12 ವರ್ಷದಿಂದ ಮೋದಿ ಸರ್ಕಾರ ಇದೆ. ಮೋದಿ ಸರ್ಕಾರ ಏನೇನ್ ಕೊಟ್ಟಿದೆ ಅನ್ನೋದನ್ನ, ಬೆಂಗಳೂರಿಗೆ ಏನ್ ಕೊಟ್ಟಿದೆ, ಈ ಜಿಲ್ಲೆಗೆ ಏನ್ ಕೊಟ್ಟಿದೆ ಅದನ್ನ ಹೇಳಿ.